ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಒಂದು ಊರಿನಲ್ಲಿ ರಾಮ್ ಪ್ರಸಾದ್ ಎನ್ನುವ ದೊಡ್ಡ ಶ್ರೀಮಂತ ವ್ಯಾಪಾರಿ ಇದ್ದರು. ಅವರಿಗೆ ಸಂಗೀತ ಎನ್ನುವ ಒಬ್ಬಳೇ ಮಗಳಿದ್ದಳು. ರಾಮ್ ಪ್ರಸಾದ್ ಅವರ ಮಗಳು ಈಗ ಕಾಲೇಜಿನಲ್ಲಿ ಓದುತ್ತಿದ್ದಳು. ಒಬ್ಬಳೇ ಮಗಳಾದ್ದರಿಂದ ಅವಳನ್ನು ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು. ಅವಳು ಏನೇ ಮಾಡಿದರೂ ತಂದೆ ತಾಯಿಗಳಿಗೆ ತುಂಬಾ ಪ್ರೀತಿ. ಅವಳು ಯಾವುದೇ ತಪ್ಪು ಮಾಡಿದರೂ ಅವರು ಅದನ್ನು ಸಮರ್ಥಿಸುತ್ತಿದ್ದರು. ಈಗ ಅವಳು ಡಿಗ್ರಿ ಓದುತ್ತಿದ್ದಾಳೆ. ಅವಳು ಬಿಂದಾಸ್ ಹುಡುಗಿ. ಯಾಕೆಂದರೆ ಅವರ ತಂದೆ ದೊಡ್ಡ ಶ್ರೀಮಂತರು. ಅವಳಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈಗ ಅವಳು ಕಾಲೇಜ್ನಲ್ಲಿ ಬೇರೆ ಓದುತ್ತಿದ್ದಳು. ನೋಡಲು ತುಂಬಾ ಸುಂದರವಾಗಿದ್ದಳು. ಅವಳು ವಿಲಾಸಿ ಜೀವನ ನಡೆಸುತ್ತಿದ್ದಳು. ದೊಡ್ಡ ಕಾರುಗಳಲ್ಲಿ ಓಡಾಡುತ್ತಾ ತುಂಬಾ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದಳು. ರಾತ್ರಿಯಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಸಹ ಮಾಡುತ್ತಿದ್ದಳು. ಒಂದು ಮಾತಿನಲ್ಲಿ ಹೇಳುವುದಾದರೆ ಅವಳಿಗೆ ಯಾವುದೇ ಲಂಗು ಲಗಾಮು ಇರಲಿಲ್ಲ. ತಂದೆ ಮತ್ತು ತಾಯಿ ಮಗಳನ್ನು ಏನೂ ಕೇಳುತ್ತಿರಲಿಲ್ಲ. ಅವಳು ಏನೇ ಕೇಳಿದರೂ ಅವರು ಇನ್ನ ಅನ್ನುತ್ತಿರಲಿಲ್ಲ. ಈಗ ಅವಳು ಡಿಗ್ರಿ ಪೂರ್ತಿಯಾಯಿತು. ಅವಳಿಗೆ ಮದುವೆ ಮಾಡಬೇಕೆಂದು ಅವರ ತಂದೆ ತಾಯಿ ಅಂದುಕೊಂಡರು. ಈ ವಿಷಯವನ್ನು ಅವಳಿಗೆ ಹೇಳುತ್ತಾರೆ. ನಿನ್ನ ಓದು ಪೂರ್ತಿಯಾಗಿದೆ. ನಿನಗೆ ಮದುವೆ ಮಾಡೋಣ ಅಂದುಕೊಳ್ಳುತ್ತಿದ್ದೇವೆ. ನಿನ್ನ ಉದ್ದೇಶ ಏನು ಮಗಳೇ? ಆಗ ಸಂಗೀತ, ಅಪ್ಪ, ನನಗೆ ಈಗಲೇ ಮದುವೆ ಬೇಡ. ನಾನಿನ್ನೂ ಓದಿ ಮುಂದುವರಿಯಬೇಕು ಎಂದಳು. ಮಗಳೇ, ಓದುವ ಅಗತ್ಯ ನಿನಗೇನಿದೆ? ನನ್ನ ಬಳಿ ಸಾಕಷ್ಟು ಹಣವಿದೆ. ಅದೆಲ್ಲ ನಿನ್ನದೇ. ಮದುವೆಯ ನಂತರ ನೀನು ಗಂಡನ ಮನೆಗೆ ಹೋಗುತ್ತೀಯ. ಅವನು ನಿನ್ನನ್ನು ಸಾಕುತ್ತಾನೆ. ಯಾವುದೇ ರೀತಿಯ ಚಿಂತೆ ಬೇಡ ನಿನಗೆ. ಈಗ ನೀನು ಹೇಗಿರುತ್ತಿದ್ದೀಯೋ ಆಗ ಕೂಡ ಹಾಗೆಯೇ ಇರಬಹುದು ಎಂದು ಹೇಳುತ್ತಾರೆ. ಆಗ ಸಂಗೀತ ನನ್ನ ತಂದೆ ತಾಯಿಯ ಮಾತು ಕೇಳಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ರಾಮ್ ಪ್ರಸಾದ್ ತನ್ನ ಸ್ನೇಹಿತನ ಮಗನೊಂದಿಗೆ ವಿವಾಹವನ್ನು ನಿಶ್ಚಯಿಸುತ್ತಾರೆ. ಆ ಹುಡುಗನ ಹೆಸರು ನೀರಜ್. ನೀರಜ್ನ ತಂದೆ ಸಾಧಾರಣ ರೈತ. ಅವರದ್ದು ಮಧ್ಯಮ ವರ್ಗದ ಕುಟುಂಬ. ಹೆಚ್ಚಿನ ಆಡಂಬರವಿಲ್ಲದ ಜೀವನ. ಅವರು ತುಂಬಾ ಒಳ್ಳೆಯ ಮನುಷ್ಯರು. ಆದ್ದರಿಂದ ಇವರ ಜೊತೆ ಮದುವೆ ನಿಶ್ಚಯವಾಗಿತ್ತು. ಒಬ್ಬನೇ ಮಗನಾದ ನೀರಜ್ಗೆ ಡಾಕ್ಟರ್ ಆಗಬೇಕೆಂಬ ಕನಸು. ಆದ್ದರಿಂದಲೇ ಅವನು ತುಂಬಾ ಕಷ್ಟಪಟ್ಟು ಓದುತ್ತಿರುತ್ತಾನೆ. ಇನ್ನು ರಾಮ್ ಪ್ರಸಾದ್ ಮತ್ತು ಭೀಮ್ರಾವ್ ಅವರು ಮಕ್ಕಳ ಮದುವೆಯನ್ನು ನಿಶ್ಚಯಿಸುತ್ತಾರೆ. ಬಳಿಕ ಸಂಗೀತ ಮತ್ತು ನೀರಜ್ಗೆ ಅದ್ದೂರಿಯಾಗಿ ಮದುವೆಯನ್ನು ಸಹ ಮಾಡುತ್ತಾರೆ. ಮದುವೆಯ ನಂತರವೂ ಕೂಡ ಸಂಗೀತ ಆಡಂಬರದ ಜೀವನ ನಡೆಸುತ್ತಾ ಖರೀದಿ ಮೊಬೈಲ್ಗಳು, ಶಾಪಿಂಗ್ ಎಂದು ಸಣ್ಣ ಪುಟ್ಟ ಹುಡುಗೆಗಳನ್ನು ತೊಟ್ಟು ಹೆಚ್ಚಾಗಿ ಖರ್ಚು ಮಾಡುತ್ತಾ ಓಡಾಡುತ್ತಿರುತ್ತಾಳೆ. ಅರೆ ಬರೆ ಬಟ್ಟೆ ತೊಟ್ಟಿದ್ದ ಸಂಗೀತಾಳನ್ನು ನೋಡಿ ಅತ್ತೆ ಒಂದು ದಿನ ಹೀಗೆ ಹೇಳುತ್ತಾರೆ. ಅಮ್ಮ ಸಂಗೀತ, ನೀನು ನಮ್ಮ ಮನೆಯ ಸೊಸೆ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಈ ಹಳ್ಳಿಯಲ್ಲಿ ಈ ರೀತಿ ಬಟ್ಟೆ ಹಾಕಿಕೊಳ್ಳಬಾರದು. ನೋಡಿದವರೆಲ್ಲ ಏನಂದುಕೊಳ್ಳುತ್ತಾರೆ? ಸ್ವಲ್ಪ ಮೈ ಮುಚ್ಚುವ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡು ಎನ್ನುತ್ತಾರೆ. ಮತ್ತು ನಿನ್ನ ಆಡಂಬರದ ಜೀವನಕ್ಕೆ ನಿನ್ನ ಅತಿಯಾದ ಖರ್ಚುಗಳನ್ನು ನಾವು ಭರಿಸುವುದಾದರೂ ಹೇಗೆ? ನಾವು ಸಾಮಾನ್ಯ ರೈತರು. ನಿನ್ನ ಪತಿ ಓದುತ್ತಿದ್ದಾನೆ. ಅವನ ಓದಿಗೂ ಕೂಡ ನಾವು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ಆದ್ದರಿಂದ ನೀನು ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಹಾಗೆ ಸಾಧಾರಣ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಯತ್ನ ಮಾಡು. ನಿಧಾನವಾಗಿ ಕಲಿತುಕೋ ಎಂದು ಹೇಳುತ್ತಾರೆ. ನೋಡಿ ಅತ್ತೆ, ನೀವು ಹೇಳಿದ ಹಾಗೆ ನನ್ನ ಆಸೆಗಳನ್ನು ಕೊಂದುಕೊಂಡು ಜೀವಿಸಲು ನನ್ನಿಂದ ಸಾಧ್ಯವಿಲ್ಲ. ನೀವು ಹೇಳಿದ ಹಾಗೆ ಕುಣಿಯುತ್ತಾ ನಿಮ್ಮ ಮನೆಯಲ್ಲಿ ಇರುವುದಕ್ಕೂ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ನಾನು ಇರಬೇಕೆಂದರೆ ನನ್ನಿಷ್ಟದ ಪ್ರಕಾರ ಮಾತ್ರ ಇರುತ್ತೇನೆ. ನನ್ನ ಪ್ರತಿಯೊಂದು ಆಸೆಯನ್ನು ನೀವು ಈಡೇರಿಸಲೇಬೇಕು. ಸೊಸೆಯ ಈ ಮಾತುಗಳಿಂದ ಅವರು ತುಂಬಾ ಬೇಸರ ಪಟ್ಟಿಕೊಳ್ಳುತ್ತಾರೆ. ಅವಳು ಏನು ಹೇಳಿದರೂ ಕೇಳುವುದಿಲ್ಲ ಎಂದು ಅವಳ ಜೊತೆ ಏನು ಹೇಳುತ್ತಲೂ ಇರಲಿಲ್ಲ. ಒಂದು ದಿನ ಅವರ ತಂದೆಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಭಾವನವರೇ, ನಿಮ್ಮ ಮಗಳು ಇಲ್ಲಿ ಯಾರ ಮಾತನ್ನೂ ಕೇಳುತ್ತಿಲ್ಲ. ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಧರಿಸಿ ಓಡಾಡುತ್ತಾಳೆ. ಪ್ರತಿ ವಿಷಯದಲ್ಲಿಯೂ ತನಗೆ ಇಷ್ಟವಾದ ರೀತಿಯೇ ನಡೆದುಕೊಳ್ಳುತ್ತಾಳೆ. ನಮ್ಮ ಕುಟುಂಬಕ್ಕೂ ಮೀರಿದ ಆಡಂಬರದ ಜೀವನವನ್ನು ಬಯಸುತ್ತಿದ್ದಾಳೆ ಎಂದು ಸಂಗೀತಾಳ ತಂದೆಗೆ ಹೇಳಿದರು. ಆಗ ಅವರು, ನೋಡಿ ಬಾವ, ನನಗಿರುವುದು ಒಬ್ಬಳೇ ಮಗಳು. ಆದ್ದರಿಂದ ಯಾವುದೇ ಕೊರತೆ ಇಲ್ಲದೆ ಹಾಗೆ ತುಂಬಾ ಪ್ರೀತಿಯಿಂದ ತುಂಬಾ ಮುದ್ದಾಗಿ ಸಾಕಿದ್ದೀನಿ. ಇದುವರೆಗೂ ಕೂಡ ಎಂದಿಗೂ ಅವಳು ಕೇಳಿದ್ದನ್ನು ನಾನು ಇಲ್ಲ ಎನ್ನಲಿಲ್ಲ. ನೀವು ಕೂಡ ಅವಳನ್ನು ಹಾಗೆಯೇ ನೋಡಿಕೊಳ್ಳಿ. ಆಕೆ ಏನೇ ಕೇಳಿದರೂ ಇಲ್ಲ ಎನ್ನಬೇಡಿ. ನನ್ನ ಮಗಳ ಸಂತೋಷವೇ ನನಗೆ ಮುಖ್ಯ ಎಂದು ಹೇಳುತ್ತಾನೆ. ಮಗಳಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಇದೇನಿದು ಹೀಗೆ ಮಾತನಾಡುತ್ತಾರೆ ಎಂದು ಭೀಮ್ರಾವ್ ಅವರು ಬೇಜಾರು ಮಾಡಿಕೊಳ್ಳುತ್ತಾರೆ. ಸೊಸೆಯ ಈ ವರ್ತನೆಗೆ ಅವರ ತಂದೆ ತಾಯಿಯ ಅತಿಯಾದ ಪ್ರೀತಿಯೇ ಕಾರಣ ಎಂದು ಅವರಿಗೆ ಈಗ ಅರ್ಥವಾಯಿತು. ಅವರೇ ಮಗಳನ್ನು ತಲೆಯ ಮೇಲೆ ಇಟ್ಟುಕೊಂಡಿದ್ದಾರೆ. ಪ್ರತಿದಿನ ಇದೇ ರೀತಿ ಮನೆಯಲ್ಲಿ ಬೇಜಾರು, ಸಣ್ಣ ಪುಟ್ಟಗಳು ಗಲಾಟೆಗಳು ನಡೆಯುತ್ತಾ 6 ತಿಂಗಳು ಕಳೆದು ಹೋದವು. 6 ತಿಂಗಳ ನಂತರ ನೀರಜ್ ನಗರಕ್ಕೆ ಹೋಗುತ್ತಾನೆ. ವಿದ್ಯಾಭ್ಯಾಸದ ಸಲುವಾಗಿ. ಅವನ ಡಾಕ್ಟರ್ ಆಗುವ ಕನಸಿಗಾಗಿ ಅವನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಿದ್ದನು. ಅವನು ಎಲ್ಲರೊಂದಿಗೂ ತುಂಬಾ ಹೊಂದಾಣಿಕೆಯಿಂದ ಇರುತ್ತಿದ್ದ. ತುಂಬಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ. ಅವನು ತುಂಬಾ ಒಳ್ಳೆಯ ಹುಡುಗ, ತುಂಬಾ ಸಂಸ್ಕಾರವಂತ.
ನೀರಜ್ ಹೋದ ಬಳಿಕವೂ ಸಂಗೀತ ಮನೆಯವರೊಂದಿಗೆ ಅಡ್ಜಸ್ಟ್ ಆಗಲೇ ಇಲ್ಲ. ಸಂಗೀತ ಹಗಲು ರಾತ್ರಿ ಎನ್ನದೆ ಯಾವಾಗಲೂ ಮೊಬೈಲ್ನಲ್ಲೇ ಇರುತ್ತಿದ್ದಳು. ನನಗೆ ದೊಡ್ಡ ಕಾರು ಬೇಕು, ನಾನು ಚೆನ್ನಾಗಿ ಶಾಪಿಂಗ್ ಮಾಡುತ್ತಾ ಹಾಯಾಗಿ ಲೈಫ್ ಎಂಜಾಯ್ ಮಾಡಬೇಕು, ಅದಕ್ಕಾಗಿ ನನಗೆ ದುಡ್ಡು ಬೇಕು ಎಂದು ಯಾವಾಗಲೂ ಗಲಾಟೆ ಮಾಡುತ್ತಿದ್ದಳು. ಗಂಡನಿಗೂ ಫೋನ್ ಮಾಡಿ ಅವನಿಗೂ ಇದೇ ಮಾತುಗಳನ್ನು ಹೇಳುತ್ತಿದ್ದಳು. ಆದರೆ ಅವನು ಇವಳ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ತನ್ನ ಕುಟುಂಬದ ಬಗ್ಗೆ ಅವನಿಗೆ ಎಲ್ಲವೂ ಗೊತ್ತಿತ್ತು. ಅವರ ಸಾಮರ್ಥ್ಯದ ಬಗ್ಗೆಯೂ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವರಿಂದ ಅವಳ ಆಸೆ ನೆರವೇರಿಸಲಾಗುವುದಿಲ್ಲ ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನೋಡು ಸಂಗೀತ, ನಮ್ಮದು ಸಾಮಾನ್ಯ ರೈತರ ಕುಟುಂಬ. ನಿನ್ನ ದುಬಾರಿ ಕೋರಿಕೆಗಳನ್ನು ನೆರವೇರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ನೀನೇ ಎಲ್ಲರೊಂದಿಗೆ ಹೊಂದಿಕೊಂಡು ಜೀವಿಸಬೇಕು. ನಮ್ಮ ಹಾಗೆ ಬದುಕಲು ಕಲಿ. ಫೋನ್ ಮಾಡಿ ನನಗೆ ತೊಂದರೆ ಕೊಡಬೇಡ. ನೀನು ಎಷ್ಟೇ ಹೇಳಿದರೂ, ನೀನು ಎಷ್ಟೇ ಜಗಳ ಮಾಡಿದರೂ ಇದೇ ವಾಸ್ತವ. ನನಗೆ ನನ್ನ ತಂದೆ ತಾಯಿ ಎಂದರೆ ಗೌರವ ಮತ್ತು ಪ್ರೀತಿ ಇದೆ. ಅವರು ಇಷ್ಟು ವರ್ಷಗಳಿಂದಲೂ ಒಳ್ಳೆಯ ಗೌರವದ ಹೆಸರು ಸಂಪಾದಿಸಿದ್ದಾರೆ. ಅವರಿಗೆ ಒಬ್ಬಳೇ ಸೊಸೆಯಾದ ನೀನು ಮನೆಯ ಮಗಳಾಗಿ ಅವರ ಗೌರವವನ್ನು ಉಳಿಸು. ಅವರ ಗೌರವಕ್ಕೆ ಧಕ್ಕೆ ತರಬೇಡ. ನನ್ನ ಓದು ಮುಗಿದು ಡಾಕ್ಟರ್ ಆಗಿ ಬಂದ ಮೇಲೆ ನಿನ್ನ ಆಸೆಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತೇನೆ ಎಂದು ಬುದ್ಧಿ ಮಾತು ಹೇಳುತ್ತಾನೆ. ಆದರೆ ಹಣದ ಮದವೇರಿದ ಸಂಗೀತಾಳಿಗೆ ಗಂಡನ ಮಾತು ಹಿಡಿಸುತ್ತಿರಲಿಲ್ಲ. ಅವಳು ಗಂಡನ ಮಾತು ಕೇಳಲಿಲ್ಲ. ನಾನು ಸಾಧಾರಣ ಜೀವನ ನಡೆಸಲು ಸಾಧ್ಯವಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಸಿಟ್ಟು, ಕೋಪ ಹೀಗೆ ನಡೆಯಬೇಕಾದರೆ ಒಂದು ದಿನ ಅವಳಿಗೆ ತಾನು ಗರ್ಭಿಣಿ ಎನ್ನುವುದು ಗೊತ್ತಾಗುತ್ತದೆ. ಅವಳು ತಕ್ಷಣ ತನ್ನ ತಂದೆಗೆ ಫೋನ್ ಮಾಡುತ್ತಾಳೆ. ಅಪ್ಪ, ನಾನು ಇಲ್ಲಿ ಒಂದು ಕ್ಷಣ ಇರೋದಿಲ್ಲ. ಇಲ್ಲಿನ ಜೀವನ ನನಗೆ ಇಷ್ಟವಿಲ್ಲ. ಈ ವ್ಯಕ್ತಿಗಳು ನಮ್ಮ ಸ್ಟೇಟಸ್ಗೆ ತಕ್ಕವರಲ್ಲ. ಇಲ್ಲಿ ಯಾರು ನನ್ನ ಬಯಕೆಗಳಿಗೆ ಬೆಲೆ ಕೊಡುವುದಿಲ್ಲ, ನನ್ನ ಆಸೆಗಳನ್ನು ಈಡೇರಿಸುವುದಿಲ್ಲ. ನೀವು ನನ್ನನ್ನು ಬಡವರಿಗೆ ಕೊಟ್ಟು ಮದುವೆ ಮಾಡಿದ್ದೀರಾ. ಇಲ್ಲಿ ಇರುವವರಿಗೆ ಜೀವನವೇ ಗೊತ್ತಿಲ್ಲ, ಬದುಕುವುದು ಹೇಗೆ ಎಂಬುದು ಸಹ ಗೊತ್ತಿಲ್ಲ. ಯಾವಾಗ ನೋಡಿದರೂ ಗೌರವ, ಮರ್ಯಾದೆ ಎಂದು ಮಾತನಾಡುತ್ತಿರುತ್ತಾರೆ ಎಂದು ತಂದೆಯ ಬಳಿ ಈ ರೀತಿ ಹೇಳುತ್ತಾಳೆ. ಆಗ ರಾಮ್ ಪ್ರಸಾದ್ ಅವರು, ಸರಿ ಮಗಳೇ, ನೀನು ಮನೆಗೆ ಬಂದು ಬಿಡು ಎಂದು ಮಗಳನ್ನು ಮನೆಗೆ ಕರೆತರುತ್ತಾನೆ. ನಂತರ, ಮಗಳೇ, ಚಿಂತಿಸಬೇಡ. ಸ್ವಲ್ಪ ದಿನ ಕಳೆದರೆ ಅವರೇ ನಮ್ಮ ಮನೆಗೆ ಬರುತ್ತಾರೆ. ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಆಸೆಗಳಿಗೆ ಬೆಲೆ ಕೊಡುತ್ತಾರೆ ಎಂದು ಅವಳಿಗೆ ಇನ್ನೂ ಎತ್ತಿ ಕಟ್ಟುತ್ತಾನೆ. ಇನ್ನು ಸಂಗೀತ ತಾನು ಗರ್ಭಿಣಿ ಎಂದು ಗಂಡನಿಗಾಗಲಿ ಅತ್ತೆ ಮನೆಯವರಿಗಾಗಲಿ ತಿಳಿಸಲಿಲ್ಲ. ತನ್ನ ತವರು ಮನೆಯಲ್ಲಿ ತನ್ನ ಅಭಿರುಚಿಗಳಿಗೆ ತಕ್ಕಂತೆ ಜೀವಿಸಲು ಶುರು ಮಾಡಿದಳು. ತನಗೆ ಮದುವೆಯಾಗಿದೆ ಎಂಬ ವಿಷಯವನ್ನೇ ಮರೆತು ಬಿಟ್ಟಳು. ಹಗಲು ರಾತ್ರಿ ಎನ್ನದೆ ಪಬ್ಗಳು, ಪಾರ್ಟಿಗಳು, ಶಾಪಿಂಗ್ ಎಂದು ಸುತ್ತುತ್ತಿದ್ದಳು. ಇಲ್ಲಿ ನೀರಜ್ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಓದಿ ಪಾಸ್ ಆಗಿ ಟ್ರೈನಿಂಗ್ಗೆ ಹೋಗಿರುತ್ತಾನೆ. ಮತ್ತೊಂದು ಕಡೆ ಸಂಗೀತ ಇವರು ನನಗೆ ಸರಿ ಹೊಂದುವುದಿಲ್ಲ ಎಂದು ಡೈವರ್ಸ್ಗೆ ಕೂಡ ಅಪ್ಲೈ ಮಾಡುತ್ತಾಳೆ. ನೀರಜ್ ನಿರಾಕರಿಸುತ್ತಾನೆ. ಎಲ್ಲವೂ ಸರಿ ಹೋಗುತ್ತದೆ, ನಾವು ಒಟ್ಟಿಗೆ ಜೀವಿಸೋಣ, ನಾನು ಬರುವವರೆಗೂ ಸ್ವಲ್ಪ ಸಮಯ ಕಾಯಿ ಎಂದು ಹೇಳುತ್ತಾನೆ. ಆದರೆ ಆಡಂಬರದ ಜೀವನಕ್ಕೆ ಮನಸೋತ ಸಂಗೀತಾಳಿಗೆ ಅವನ ಮಾತುಗಳು ಇಷ್ಟವಾಗಲಿಲ್ಲ. ಅವನ ಜೊತೆ ಜೀವನ ಕೂಡ ಅವಳಿಗೆ ಇಷ್ಟವಿರಲಿಲ್ಲ. ನೀರಜ್ಗೆ ಒಂದು ಆಸ್ಪತ್ರೆಯಲ್ಲಿ ಟ್ರೈನಿ ಡಾಕ್ಟರ್ ಆಗಿ ಕೆಲಸ ಸಿಗುತ್ತದೆ. ಅವನು ಅಲ್ಲೇ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಕೆಲವು ತಿಂಗಳುಗಳು ಹೀಗೆ ಕಳೆಯುತ್ತವೆ. ಈಗ ಸಂಗೀತಾಳ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸುತ್ತವೆ. ಅವಳು ಗರ್ಭಿಣಿ ಎಂದು ಎಲ್ಲರಿಗೂ ತಿಳಿಯುತ್ತದೆ. ಅವಳ ಸ್ನೇಹಿತರು ಅವಳಿಂದ ದೂರವಾದರು. ಅವಳನ್ನು ಬಿಟ್ಟು ಅವರುಗಳೇ ಪಾರ್ಟಿಗೆ ಹೋಗತೊಡಗಿದರು. ಅವಳನ್ನು ಅವಾಯ್ಡ್ ಮಾಡತೊಡಗಿದರು. ಆಗ ಅವಳಿಗೆ ಅರ್ಥವಾಗುತ್ತದೆ, ಸ್ನೇಹಿತರು ಜೀವನ ಪೂರ್ತಿ ಜೊತೆಗೆ ಬರುವುದಿಲ್ಲ ಎಂದು. ನಿಜ ಹೇಳಬೇಕೆಂದರೆ ಸ್ನೇಹಿತರ ಮಾತುಗಳಿಂದಲೇ ಅವಳು ಗಂಡನಿಗೆ ಡೈವರ್ಸ್ ಕೊಟ್ಟಿದ್ದಳು. ನಿನ್ನ ಗಂಡ ಮಿಡ್ಲ್ ಕ್ಲಾಸ್ ಜನ. ನಿನ್ನ ಅತ್ತೆ ಮಾವನಿಗೆ ಪ್ರಪಂಚ ಜ್ಞಾನವಿಲ್ಲ. ಅವರು ಹಳ್ಳಿ ಗುಗ್ಗುಗಳು. ಅವರಿಗೆ ಬದುಕಲು ಗೊತ್ತಿಲ್ಲ. ಜೀವನವನ್ನು ಎಂಜಾಯ್ ಮಾಡುವುದು ಏನೆಂದು ಅವರಿಗೆ ಗೊತ್ತೇ ಇಲ್ಲ ಎಂದು ಏನೇನೋ ಕತೆಗಳನ್ನೆಲ್ಲ ಹೇಳಿ ಅವಳ ತಲೆಕೆಡಿಸಿ ವಿಚ್ಛೇದನವರೆಗೂ ತೆಗೆದುಕೊಂಡು ಬಂದಿರುತ್ತಾರೆ. ಈಗ ಸಂಗೀತ ಒಬ್ಬೊಂಟಿಯಾಗಿದ್ದಳು. ಅವಳ ತಾಯಿ ಕೂಡ ಕಿಟಿ ಪಾರ್ಟಿಯಲ್ಲಿ ಬ್ಯುಸಿಯಾಗಿ ಊರು ಸುತ್ತುತ್ತಿದ್ದರು. ಈಗ ಅವಳಿಗೆ ನನ್ನವರು ಯಾರಾದರೂ ಬೇಕು ಅನ್ನಿಸುತ್ತಿತ್ತು. ಈಗ ಅವಳು ತನ್ನ ಅತ್ತೆ ಮನೆಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು. ಇನ್ನೇನು ಅವಳಿಗೆ ದಿನಗಳು ತುಂಬಿ ಹೆರಿಗೆ ನೋವು ಶುರುವಾಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳಿಗೆ ತುಂಬ ಭಯವಾಯಿತು. ಅವಳು ತನ್ನ ತಂದೆ ಮತ್ತು ತಾಯಿಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ಆಗ ತಂದೆ ತಾಯಿಯರು ಅವಳನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆಸ್ಪತ್ರೆಯಲ್ಲಿ ಅವಳು ಜೋರಾಗಿ ಅಳುತ್ತಿದ್ದಳು. ಕೆಲವು ಡಾಕ್ಟರ್ಗಳು ಮತ್ತು ನರ್ಸ್ಗಳು ಅವರ ಬಳಿ ಬರುತ್ತಾರೆ. ಅವರಲ್ಲಿ ನೀರಜ್ ಕೂಡ ಇರುತ್ತಾನೆ. ಹೆರಿಗೆ ನೋವಿನಿಂದ ಇಷ್ಟೊಂದು ಸಂಕಟ ಪಡುತ್ತಿರುವ ಮಹಿಳೆ ಯಾರು ಎಂದು ನೋಡುತ್ತಾನೆ. ಆಕೆ ಮತ್ಯಾರೂ ಅಲ್ಲ, ನೀರಜ್ನ ಹೆಂಡತಿ ಸಂಗೀತ. ಆಕೆಯನ್ನು ನೋಡಿ ಶಾಕ್ ಆಗುತ್ತದೆ ಅವನಿಗೆ. ಸಂಗೀತ ಗರ್ಭಿಣಿಯ?
ಈ ಮಾತು ಅವನ ತಲೆಯಲ್ಲಿ ಜೋರಾಗಿ ಓಡತೊಡಗಿತು. ತನ್ನ ಪತ್ನಿಯ ನರಳಾಟವನ್ನು ನೋಡಿದ ನೀರಜ್ಗೆ ತುಂಬಾ ದುಃಖವಾಯಿತು. ಡಾಕ್ಟರ್, ಆಪರೇಷನ್ಗೆ ಬೇಗ ಬೇಗ ರೆಡಿ ಮಾಡಿ, ಒಳಗಡೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಅವಳು ತುಂಬಾ ವೀಕ್ ಆಗಿದ್ದಾಳೆ ಎಂದು ಕೂಡ ಹೇಳಿದರು. ಅವಳಿಗೆ ರಕ್ತದ ಅವಶ್ಯಕತೆ ಇದೆ, ಆದರೆ ಈಗ ಅವಳ ರಕ್ತದ ಗುಂಪು ನಮ್ಮ ಬಳಿ ಇಲ್ಲ ಎಂದು ಹೇಳುತ್ತಾರೆ. ಸಂಗೀತಾಳ ತಂದೆಯೂ ಕೂಡ ಬ್ಲಡ್ ಬ್ಯಾಂಕ್ನಲ್ಲಿ ಬ್ಲಡ್ಗಾಗಿ ಹುಡುಕಾಡುತ್ತಾರೆ, ಆದರೆ ಅಷ್ಟು ಬೇಗ ಎಲ್ಲಿಯೂ ಅವರಿಗೆ ಸಿಗುವುದಿಲ್ಲ. ಒಬ್ಬ ಲೇಡಿ ಡಾಕ್ಟರ್ ಬಂದು ಆದಷ್ಟು ಬೇಗ ಬ್ಲಡ್ ಅರೇಂಜ್ ಮಾಡಿ, ಇಲ್ಲದಿದ್ದರೆ ತಾಯಿ ಮತ್ತು ಮಗು ಇಬ್ಬರಿಗೂ ತೊಂದರೆ ಎಂದು ಹೇಳುತ್ತಾರೆ. ಡಾಕ್ಟರ್ ಮಾತುಗಳಿಗೆ ರಾಮ್ ಪ್ರಸಾದ್ ಅವರು ತುಂಬಾ ದುಃಖಿಸುತ್ತಾರೆ. ಏಕೆಂದರೆ ಅವರಿಗೆ ಅವಳು ಒಬ್ಬಳೇ ಮಗಳು. ಅವರು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅಷ್ಟರಲ್ಲಿ, ಮೇಡಮ್, ತಕ್ಷಣಕ್ಕೆ ಎಲ್ಲೂ ಬ್ಲಡ್ ಸಿಗುತ್ತಿಲ್ಲ, ಆದ್ದರಿಂದ ನನ್ನ ಬ್ಲಡ್ ತೆಗೆದುಕೊಳ್ಳಿ, ನನ್ನದು ಕೂಡ ಸೇಮ್ ಬ್ಲಡ್ ಗ್ರೂಪ್ ಎಂದು ಹೇಳುತ್ತಾರೆ. ಆಗ ಡಾಕ್ಟರ್ ನೀರಜ್ನಿಂದ ರಕ್ತವನ್ನು ತೆಗೆದುಕೊಂಡು ಸಂಗೀತಾಳಿಗೆ ಆಪರೇಷನ್ ಮಾಡಿ ಡೆಲಿವರಿ ಮಾಡುತ್ತಾರೆ. ಸಂಗೀತಾಳಿಗೆ ಮುದ್ದಾದ ಗಂಡು ಮಗು ಆಗುತ್ತದೆ. ಈಗ ತಾಯಿ ಮತ್ತು ಮಗು ಇಬ್ಬರೂ ಕ್ಷೇಮವಾಗಿದ್ದಾರೆ. ಇನ್ನು ಬ್ಲಡ್ ಕೊಟ್ಟ ನಂತರ ನೀರಜ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನ ಕೆಲಸದಲ್ಲಿ ಅವನು ನಿರತನಾಗುತ್ತಾನೆ. 4-5 ಗಂಟೆಗಳ ಬಳಿಕ ಸಂಗೀತಾಳಿಗೆ ಪ್ರಜ್ಞೆ ಬರುತ್ತದೆ. ನಂತರ ಪಕ್ಕದಲ್ಲಿರುವ ತನ್ನ ಮಗುವನ್ನು ನೋಡುತ್ತಾಳೆ. ಮಗು ತುಂಬಾ ಸುಂದರವಾಗಿತ್ತು. ತಂದೆ ನೀರಜ್ನನ್ನೇ ಹೋಲುತ್ತಿತ್ತು. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದಾಗಿ ನಾನು ಮತ್ತು ನನ್ನ ಮಗ ಕ್ಷೇಮವಾಗಿದ್ದೇವೆ. ನಿಮ್ಮ ಈ ಸಹಾಯ ನನ್ನ ಜೀವಮಾನದಲ್ಲಿ ಎಂದೂ ಮರೆಯುವುದಿಲ್ಲ ಎಂದಳು ಸಂಗೀತ. ಆಗ ಆ ಡಾಕ್ಟರ್, ನೀವು ಥ್ಯಾಂಕ್ಸ್ ಹೇಳಲೇಬೇಕೆಂದರೆ ಅದು ನೀರಜ್ ಅವರಿಗೆ ಹೇಳಿ. ಯಾಕೆಂದರೆ ನಿಮಗೆ ಎಲ್ಲೂ ರಕ್ತ ಸಿಗದಿದ್ದಾಗ ಸಮಯಕ್ಕೆ ಸರಿಯಾಗಿ ನಮ್ಮ ಡಾಕ್ಟರ್ ನಿಮಗೆ ರಕ್ತ ಕೊಟ್ಟು ನಿಮ್ಮನ್ನು ಕಾಪಾಡಿದರು. ಅವರು ನಮ್ಮ ಜೂನಿಯರ್ ಡಾಕ್ಟರ್ ಎಂದು ಹೇಳಿದರು. ನನಗೆ ಒಂದು ಬಾರಿ ಅವರನ್ನು ಭೇಟಿ ಮಾಡಿಸಿ, ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಎಂದು ಕೇಳಿದಳು ಸಂಗೀತ. ನೀರಜ್ಗೆ ಸಂಗೀತಾಳನ್ನು ನೋಡಲು ಇಷ್ಟವಿರಲಿಲ್ಲ. ತನ್ನದೇ ಮಗು ನೋಡಬೇಕೆಂಬ ಆಸೆ ಇದ್ದರೂ ಆದರೂ ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ತನ್ನ ರೂಮ್ನಲ್ಲೇ ಕುಳಿತಿದ್ದ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಲೇಡಿ ಡಾಕ್ಟರ್ ನೀರಜ್ನನ್ನು ನೋಡಿ, ಡಾಕ್ಟರ್, ನಿಮ್ಮನ್ನು ಆ ಮಹಿಳೆ ನೋಡಬೇಕಂತೆ, ಒಮ್ಮೆ ಅವರನ್ನು ಮಾತನಾಡಿಸಿ ಎಂದು ಹೇಳಿದರು. ನೀರಜ್ನನ್ನು ಸಂಗೀತಾಳ ರೂಮ್ಗೆ ಸ್ವತಃ ಅವರೇ ಕರೆದುಕೊಂಡು ಹೋಗುತ್ತಾರೆ. ಆತನನ್ನು ನೋಡಿದ ಸಂಗೀತ ತುಂಬಾ ಆಶ್ಚರ್ಯಗೊಂಡಳು. ಮತ್ತೊಂದು ಕಡೆ ಅವಳಿಗೆ ಮುಖವೆಲ್ಲ ಬೆವರುತ್ತದೆ. ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಇವರೇನಾ ನನಗೆ ರಕ್ತ ಕೊಟ್ಟಿದ್ದು? ಇವರ ಭಾವನೆಗಳಿಗೆ ಬೆಲೆ ಕೊಡದೆ, ಇವರ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ ನಾನು ಇವರೊಂದಿಗೆ ವಿಚ್ಛೇದನ ಪಡೆದೆ. ನಾನು ಯಾವತ್ತೂ ಕೂಡ ಇವರೊಂದಿಗೆ ಪ್ರೀತಿಯಿಂದ ಇರಲಿಲ್ಲ. ಯಾವಾಗಲೂ ಬೈಯುತ್ತಿದ್ದೆ, ನೀನು ಬಡವ, ಕೈಲಾಗದವನು, ಹೆಂಡತಿಯನ್ನು ಖುಷಿಪಡಿಸಲು ನಿನಗೆ ಸಾಧ್ಯವಿಲ್ಲ ಎಂದು ಹೀಯಾಳಿಸುತ್ತಿದ್ದೆ. ಕೊನೆಗೆ ನನ್ನ ಪ್ರೆಗ್ನೆನ್ಸಿಯನ್ನು ಸಹ ಅವರಿಂದ ಮುಚ್ಚಿಟ್ಟಿದ್ದೆ. ಆದರೆ ಈ ದಿನ ಅವರೇ ನನ್ನ ಮತ್ತು ನನ್ನ ಮಗುವಿನ ಪ್ರಾಣವನ್ನು ಕಾಪಾಡಿದ್ದಾರೆ ಎಂದು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸುತ್ತಾಳೆ. 2 ಕೈ ಜೋಡಿಸಿ ಕ್ಷಮಾಪಣೆ ಕೇಳುತ್ತಾಳೆ. ಆಗ ಅವನು, ಸಂಗೀತ, ನನ್ನ ಬಳಿ ಕ್ಷಮಾಪಣೆ ಕೋರುವ ಅಗತ್ಯವಿಲ್ಲ. ಇದರಲ್ಲಿ ನಿನ್ನ ತಪ್ಪಿಗಿಂತಲೂ ಹೆಚ್ಚಾಗಿ ನಿನ್ನ ತಂದೆ ತಾಯಿಯರ ತಪ್ಪಿದೆ. ಏಕೆಂದರೆ ಒಳ್ಳೆಯ ಸಂಸ್ಕಾರವನ್ನು ಅವರು ನಿನಗೆ ಹೇಳಿಕೊಡಲಿಲ್ಲ. ಒಬ್ಬಳೇ ಮಗಳು, ದುಡ್ಡು ಚೆನ್ನಾಗಿದೆ ಎಂದು ನೀನು ಕೇಳಿದ್ದಕ್ಕೆಲ್ಲ ಓಕೆ ಎಂದಿದ್ದಾರೆ. ಸರಿ ಯಾವುದು, ತಪ್ಪು ಯಾವುದು ಎನ್ನುವುದನ್ನು ನಿನಗೆ ಅವರು ಕಲಿಸಲಿಲ್ಲ. ಗಂಡನ ಮನೆಯಲ್ಲಿ ಹೇಗಿರಬೇಕು ಎಂದು ಅವರು ನಿನಗೆ ಹೇಳಿಕೊಟ್ಟಿಲ್ಲ. ಇನ್ನು ನಿನ್ನ ಬಳಿ ಹೆಚ್ಚಾಗಿ ಹಣವಿದ್ದರಿಂದ ನಿನ್ನ ಸ್ನೇಹಿತರು ನಿನ್ನನ್ನು ಚೆನ್ನಾಗಿ ಬಳಸಿಕೊಂಡರು. ನಿನ್ನಿಂದ ಖರ್ಚು ಮಾಡಿಸಿ ಅವರು ಎಂಜಾಯ್ ಮಾಡುತ್ತಿದ್ದರು. ಆದ್ದರಿಂದ ನಿನಗೆ ಸರಿ ತಪ್ಪುಗಳ ಭೇದ ಭಾವ ಗೊತ್ತಾಗಲಿಲ್ಲ. ಜೀವನದ ಮೌಲ್ಯಗಳು ಸಹ ನಿನಗೆ ಗೊತ್ತಾಗಲಿಲ್ಲ. ತಂದೆ ತಾಯಿಯರು ಮತ್ತು ತಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ದರೆ, ಅವರಿಗೂ ಒಳ್ಳೆಯ ಸಂಸ್ಕಾರವಿದ್ದರೆ ನಾವು ಕೂಡ ಒಳ್ಳೆಯ ಸಂಸ್ಕಾರವನ್ನೇ ಕಲಿಯುತ್ತೇವೆ. ಹೋಗ್ಲಿ ಬಿಡು, ಆಗಿದ್ದೆಲ್ಲ ಹಾಗೆ ಹೋಯಿತು. ಇದೆಲ್ಲ ಮುಗಿದ ಕತೆ. ಅದರ ಬಗ್ಗೆ ಹೆಚ್ಚಾಗಿ ಚಿಂತಿಸಬೇಡ. ಈಗ ನಿನಗೆ ಮಗ ಜನಿಸಿದ್ದಾನೆ. ದೇವರ ದಯೆಯಿಂದ ನಿಮ್ಮಿಬ್ಬರ ಆರೋಗ್ಯ ಈಗ ಚೆನ್ನಾಗಿದೆ. ನೀನು ತುಂಬಾ ವೀಕ್ ಆಗಿರುವುದರಿಂದ ಸ್ವಲ್ಪ ದಿನ ಚೇತರಿಕೆ ಅವಶ್ಯಕತೆ ಇದೆ. ನಂತರ ಮನೆಗೆ ಹೋಗಬಹುದು ಎಂದು ಅವಳನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೋಗಲು ಸಿದ್ಧನಾಗುತ್ತಾನೆ. ನೀರಜ್ನ ಈ ಮಾತುಗಳು ಅವಳ ಕಣ್ಣು ತೆರೆಸಿದ್ದವು. ಅವಳಿಗೆ ಅವಳ ತಪ್ಪಿನ ಅರಿವಾಗಿತ್ತು. ನಿಲ್ಲಿ ನೀರಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ವಿಚ್ಛೇದನ ನೀಡಿ ತವರು ಮನೆಗೆ ಹೋದ ಬಳಿಕ ಕೂಡ ದುಡ್ಡೇ ಜೀವನ, ದುಡ್ಡಿಲ್ಲದಿದ್ದರೆ ಬದುಕಲು ಆಗುವುದಿಲ್ಲ. ಸ್ನೇಹಿತರೇ ನಮಗೆಲ್ಲ ಎಂದು ತಿಳಿದಿದ್ದೆ. ಆದರೆ ನಿಜವಾದ ಜೀವನದ ಸತ್ಯ ಬೇರೆಯದ್ದೇ ಆಗಿತ್ತು. ಮನುಷ್ಯತ್ವ, ಒಳ್ಳೆಯ ಸಂಸ್ಕಾರ ಏನೆಂದು ನಿಮ್ಮನ್ನು ನೋಡಿದರೆ ಅರ್ಥವಾಗುತ್ತದೆ. ನನ್ನ ಅವಿವೇಕದಿಂದ ನಿಮ್ಮೆಲ್ಲರ ಮನಸ್ಸನ್ನು ಕೂಡ ನೋಯಿಸಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನನ್ನು ಮತ್ತು ನಿಮ್ಮ ಮಗುವನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ನೀರಜ್ ಹೇಳುತ್ತಾನೆ, ನೋಡು ಸಂಗೀತ, ನಿನಗೆ ನೆನಪಿದೆ ತಾನೆ, ನಮ್ಮದು ಹಳ್ಳಿ. ನಮ್ಮ ಬಳಿ ಅಷ್ಟೊಂದು ದುಡ್ಡಿಲ್ಲ. ನಮ್ಮ ಜೀವನ ಶೈಲಿ ಕೂಡ ನಿನಗೆ ಗೊತ್ತು.
ಮೇಲಾಗಿ ನಾನಿನ್ನೂ ಟ್ರೈನಿ ಡಾಕ್ಟರ್. ನಿನ್ನ ಆಡಂಬರದ ವಿಲಾಸ ಜೀವನಕ್ಕೆ ನಮ್ಮ ಮನೆಯಲ್ಲಿ ಅವಕಾಶವಿಲ್ಲ. ನಮ್ಮ ಬಳಿ ಅಷ್ಟೊಂದು ದುಡ್ಡು ಕೂಡ ಇಲ್ಲ. ಸಂತೋಷವಾದ ಮತ್ತು ಸಾಧಾರಣ ಜೀವನ ನಮ್ಮದು ಎಂದು ಹೇಳುತ್ತಾನೆ. ಆಗ ಸಂಗೀತ ದುಃಖದಿಂದ ತಲೆ ತಗ್ಗಿಸುತ್ತಾಳೆ. ಇಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಮಾವ ಕೂಡ ಅಲ್ಲಿಗೆ ಬರುತ್ತಾನೆ. ಅಳಿಯಂದಿರೆ, ನಮ್ಮನ್ನು ಕ್ಷಮಿಸಿ, ನನ್ನ ಮಗಳನ್ನು ಕ್ಷಮಿಸಿ. ಒಬ್ಬಳೇ ಮಗಳೆಂದು ಆಕೆಯನ್ನು ಆ ರೀತಿ ಬೆಳೆಸಿದ್ದೆವು. ಆದರೆ ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ದಯವಿಟ್ಟು ದೊಡ್ಡ ಮನಸ್ಸಿನಿಂದ ನನ್ನ ಮಗಳನ್ನು ಕ್ಷಮಿಸಿ. ನಿಮ್ಮ ಮಗು ಹಾಗೂ ನಿಮ್ಮ ಹೆಂಡತಿಯನ್ನು ನಿಮ್ಮೊಟ್ಟಿಗೆ ಕರೆದುಕೊಂಡು ಹೋಗಿ ಎಂದು ಬೇಡಿಕೊಳ್ಳುತ್ತಾರೆ. ಇನ್ನು ಡೆಲಿವರಿಗಾಗಿ ಸೊಸೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಎಂದು ತಿಳಿದು ಓಡೋಡಿ ಬಂದಿದ್ದರು ಸಂಗೀತಾಳ ಅತ್ತೆ ಮಾವ. ಮಗನನ್ನು ಕುರಿತು, ನೋಡು ನೀರಜ್, ಸೊಸೆಯಾದ್ರೂ ಮಗಳಾದ್ರೂ ಎಲ್ಲ ನಮಗೆ ಸಂಗೀತಾನೆ, ಇವಳನ್ನು ಕ್ಷಮಿಸು. ತುಂಬಾ ಸಮಯ ಯೋಚಿಸಿದ ನಂತರ ನೀರಜ್ ಒಪ್ಪಿಕೊಳ್ಳುತ್ತಾನೆ. ಕೆಲವು ದಿನಗಳ ನಂತರ ಪತ್ನಿ ಮತ್ತು ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನೀರಜ್ ತಂದೆ ತಾಯಿಯರು ತುಂಬಾ ಸಂತೋಷ ಪಡುತ್ತಾರೆ. ನಂತರ ಸಂಗೀತ ತನ್ನ ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ತನ್ನ ಅತ್ತೆ, ಮಾವ, ಗಂಡ ಮತ್ತು ಮಗುವಿನೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸಲು ಶುರು ಮಾಡುತ್ತಾಳೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.